ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಯೋಗದ ಸನಾತನ ಧರ್ಮದ ಪ್ರಕಾರ ನಮಗೆ ಎಷ್ಟು ದೇಹಗಳಿದೆ ಮತ್ತು ಎಷ್ಟು ಶೀತಗಳಿದೆ ಅಥವಾ ಕೋಶಗಳಿದೆ ಅಂತ ಹೇಳ್ತೀನಿ. ದೇಹಗಳು ಒಂದು ಅನ್ನಮಯ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ ಇದೆ. ಕಾರಣ ಶರೀರ ಅಂದರೆ ಆ ಕಾರಣದಿಂದನೇ ನಮಗೆ ಈ ದೇಹ ಮುಂದಿನ ಜನ್ಮ ಅಥವಾ ಹಿಂದಿನ ಜನ್ಮದಲ್ಲಿ ಕಾರಣದಿಂದನೇ ನಮ್ಮೆಲ್ಲ ಕರ್ಮಗಳಿರೋದ್ರಿಂದನೇ ಆ ಕಾರಣದಿಂದ ನಮಗೆ ಈ ಜನ್ಮ ಬಂದಿರುತ್ತೆ. ಎಷ್ಟರಲ್ಲಿ ಸೂಕ್ಷ್ಮ ಶರೀರದ ಜೊತೆಗೆ ಆ ಕಾರಣ ಶರೀರ ಒಟ್ಟಿಗೆ ಹೋಗಿ ನಾವು ನಮ್ಮ ದೇಹ ಅಂತ್ಯ ಆದ ಮೇಲೆ ಅದು ಹೋಗಿ ನೆಕ್ಸ್ಟು ಅದರಿಂದಲೇ ನಮಗೆ ಎಲ್ಲ ಕರ್ಮಗಳೆಲ್ಲ ಶೇಖರಣೆ ಆಗಿರುತ್ತೆ. ನಾವು ಅದರಿಂದಲೇ ನೆಕ್ಸ್ಟ್ ಬರ್ತಿಗೆ ನಾವು ಹೋಗ್ತೀವಿ. ಇನ್ನೊಂದು 5 ಶೀತ ಅಥವಾ ಕೋಶಗಳು: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ಅನ್ನಮಯ ಕೋಶ ಅದು ನಮಗೆ ಕಾಣಿಸೋದು ಫಿಸಿಕಲ್ ಬಾಡಿ, ಈ ಡೆಡ್ ಬಾಡಿ ಕೂಡ ಅನ್ನಮಯ ಕೋಶ. ಪ್ರಾಣ, ನಾವು ಜೀವಂತ ಇದ್ದೀವಿ ಅಂದರೆ ಅದು ಪ್ರಾಣಮಯ ಕೋಶ ಇದೆ ಅಂತ ಅರ್ಥ. ಮನೋಮಯ ಕೋಶ, ನಾವು ಕೋಮಾ ಸ್ಟೇಜಲ್ಲಿ ಇಲ್ಲದೆ ನಾವು ಥಿಂಕ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ ಅಂದರೆ ಮನೋಮಯ ಕೋಶ ವರ್ಕ್ ಆಗ್ತಿದೆ ಅಂತ ಅರ್ಥ. ಎಲ್ರಿಗೂ ಇರುತ್ತೆ, ಎಲ್ಲ ಕೋಶಗಳಿರುತ್ತೆ. ವರ್ಕ್ ಆಗುತ್ತಾ ಇಲ್ಲ ಅಂತ ಅದನ್ನು ಅಂದರೆ ಹೇಗಿರುತ್ತೆ ಅಂತ. ಆಮೇಲೆ ವಿಜ್ಞಾನಮಯ ಕೋಶ ಅಂತ ಹೇಳಿದ್ರೆ ಅವರಿಗೆ ಇಂಟ್ಯೂಷನ್ ಬರೋದು, ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ, ತುಂಬ ಬುದ್ಧಿವಂತರಾಗಿರ್ತಾರೆ. ಆಮೇಲೆ ಪದೇ ಪದೇ ತಪ್ಪುಗಳನ್ನೆಲ್ಲ ಕಡಿಮೆ ಮಾಡ್ತಾರೆ. ಅಂದರೆ ಮಾಡೇ ಮಾಡ್ತಾರೆ, ಯಾರು ಮಾಡದೇ ಇರೋದಿಲ್ಲ ಅಂತಲ್ಲ, ಆದರೆ ಆ ತಪ್ಪನ್ನು ಪದೇ ಪದೇ ಅದೇ ತಪ್ಪನ್ನೇ ಮಾಡದೇ ಇರೋದು, ಅಂದರೆ ತಿಳುವಳಿಕೆ ಬಂದಿರೋದು, ಅವರಿಗೆ ಜ್ಞಾನ ಬಂದಿರೋದು. ಇವೆಲ್ಲ ವಿಜ್ಞಾನಮಯ ಕೋಶ. ಆನಂದಮಯ ಕೋಶ ಅವರು ತ್ರಿಕಾಲಜ್ಞಾನಿಗಳಾಗಿದ್ದರೆ ತುಂಬ ಕಡಿಮೆ, ಎಲ್ರಿಗೂ ಇರುತ್ತೆ, ಬಟ್ ತ್ರಿಕಾಲಜ್ಞಾನಿಗಳಿಗೆ ಚೆನ್ನಾಗಿ ಇರುತ್ತೆ ಆನಂದಮಯ ಕೋಶ. ಅವರಿಗೆ ಹಿಂದಿನ ಜನ್ಮ ಮುಂದಿನ ಜನ್ಮ ಗೊತ್ತಾಗೋದು, ಆಮೇಲೆ ಚಿಕ್ಕವರಿದ್ದಾಗಿಂದ ಎಲ್ಲದೂ ಜ್ಞಾಪಕ ಇರೋದು, ಅದೆಲ್ಲ ತುಂಬ ಕಡಿಮೆ, ಎಲ್ರಿಗೂ ಜ್ಞಾಪಕ ಇರಲ್ಲ. ಸೊ ಆನಂದಮಯ ಕೋಶ ಹೀಗಿರುತ್ತೆ. ಈ ನಾವು ಚಿತ್ರಗುಪ್ತ ಅಂತ ಹೇಳ್ತೀವಲ್ಲ, ಚಿತ್ರಗುಪ್ತ ಅಂತ ಸತ್ತಾದಾಗ ಚಿತ್ರಗುಪ್ತ ನಮ್ಮದೆಲ್ಲ ಇದು ಮಾಡ್ತಾರೆ, ಅದೆಲ್ಲ ಇಲ್ಲಿ ಕಾರಣ ಶರೀರದಲ್ಲಿ ಇರುತ್ತೆ. ನಾವು ಏನೇ ಮಾಡಿದ್ರೂ ತಪ್ಪುಗಳು ಆ ಕಾರಣ ಶರೀರದಲ್ಲಿ ಇರುತ್ತೆ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ಆಮೇಲೆ ತ್ರಿಕರಣ ಅಂತ ಹೇಳ್ತೀವಿ ನಾವು, ಕಾಯೇನ ವಾಚ ಮನಸ್ಸ ಅಂತ. ಕಾಯೇನ ಅಂತ ಹೇಳಿದ್ರೆ ನಮ್ಮ ಶರೀರ, ವಾಚ ಅಂದರೆ ನಾವು ಮಾತಾಡೋದು, ಮನಸ್ಸು ಅಂದರೆ ಥಿಂಕ್ ಮಾಡೋದು. ಇವು 3 ಕೂಡ ನಾವು ಶುದ್ಧವಾಗಿರಬೇಕು. ನಾವು ಏನು ಮಾತಾಡ್ತೀವಿ ಅದನ್ನೇ ಯೋಚನೆ ಮಾಡಿರಬೇಕು, ಅದನ್ನೇ ನಮ್ಮ ದೇಹದಲ್ಲೂ ಅದು ಇದಿರಬೇಕು, ಆ್ಯಕ್ಷನ್. ಈಗ ನಾವು ಏನೋ ಥಿಂಕ್ ಮಾಡ್ತೀವಿ, ನಾವು ಏನೋ ಹೇಳ್ತೀವಿ, ನಾವು ಆ್ಯಕ್ಷನ್ ಏನೋ ಮಾಡಿದ್ರೆ ಅವು 3 ತ್ರಿಕರಣ ಶುದ್ಧಿ ಇಲ್ಲ ಅಂತ. ಅದು ಕೆಟ್ಟದಾಗಲಿ ಒಳ್ಳೆಯದಾಗ ಒಂದೇ ಥರ ಥಿಂಕ್ ಮಾಡಿದಾಗ ಅದು ಗುಡ್ ಕರ್ಮ, ಬ್ಯಾಡ್ ಕರ್ಮ, ಒಳ್ಳೆಯ ಕರ್ಮ, ಕೆಟ್ಟ ಕರ್ಮಕ್ಕೆಲ್ಲ ಹೋಗುತ್ತೆ. ಇವೆಲ್ಲದು ಆ ಚಿತ್ರಗುಪ್ತ ಅಂತೇಳಿ ಅದು ಎಲ್ಲದು ಗುಪ್ತವಾಗಿ ಚಿತ್ರದ ರೂಪದಲ್ಲಿ ಇರುತ್ತೆ ನಮಗೆ. ಅದನ್ನು ಅವನ್ನೆಲ್ಲ ಬರ್ಕೊಳ್ಳೋದು. ಆಮೇಲೆ ನಮ್ಮ ದೇಹ, ನಮ್ಮ ಕಾರಣ ಶರೀರದಲ್ಲೇ ಎಲ್ಲ ಇರುತ್ತೆ, ಅದನ್ನು ಆಮೇಲೆ ಅವ್ನು ಬರ್ಕೊಳ್ತಾನೆ. ಹಾಗಾಗಿ ಅದರಿಂದ ನಮಗೆ ಅವನಿಗೆ ನಾವೇನು ಮಾಡಿದ್ವಿ ಅಂತ ನಮ್ಮ ಮನಸ್ಸಲ್ಲೇ ಎಲ್ಲ ಇರುತ್ತೆ, ನಮ್ಮ ಒಳಗಡೆನೇ ಎಲ್ಲ ಇರುತ್ತೆ. ಅದನ್ನು ಅವನ್ನೆಲ್ಲ ಬರ್ಕೊಳ್ತಾನೆ. ಅವನೇನು ಸಪ್ರೇಟಾಗಿ ಬರೋದಿಲ್ಲ, ನಮ್ಮ ಹತ್ರ ಏನಿರುತ್ತೋ ಅದನ್ನೇ ತಿಳ್ಕೊಂಡು ಅವ್ನು ಬರೆದ್ಬಿಟ್ಟು ನಮಗೆ ಮುಂದಿನ ಜನ್ಮ ಕೊಡೋದು. ನಮ್ಮ ಕರ್ಮದ ಪ್ರಕಾರ ನಮಗೆ ಮುಂದಿನ ಜನ್ಮ ಸಿಗುತ್ತೆ. ಧನ್ಯವಾದಗಳು.